ಈ ಮಾವಿನಕಾಯಿ ಚಾಪೆ ಅನ್ನೋದು ಕೇವಲ ಬಾಯಿ ಚಪ್ಪರಿಸೋಕ್ಕಷ್ಟೇ ಅಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಅದಲ್ಲದೆ ಇನ್ನೂ ತುಂಬ ಮುಖ್ಯವಾದದ್ದಂದರೆ, ನಿಮಗೆ ಕೆಲವು ಸಲ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆ ಹೋಗೋದೇ ಇಲ್ಲ. ಅಂಥ ಸಮಯದಲ್ಲಿ ನೀವು ಇಷ್ಟೇ ಆದರೂ ಸರಿ, ಇಷ್ಟಾದರೂ ಸರಿ, ಅದನ್ನು ಬಾಯಿಗೆ ಹಾಕ್ಕೊಂಡು ಚಪ್ಪರಿಸಿ ತಿಂದು ನೀರು ಕುಡೀರಿ. ಆವಾಗ ಬಾಯಾರಿಕೆ ಹೊರಟೋಗುತ್ತೆ. ಖಂಡಿತ ನೀವು ಇದನ್ನು ಪ್ರಯತ್ನ ಮಾಡಬಹುದು. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಮಾವಿನಕಾಯಿ ಇಟ್ಕೊಂಡಿದ್ದೀನಿ, ಎಲ್ಲದಕ್ಕೂ ಸಿಪ್ಪೆ ತೆಗೆದು ಹೋಳು ಮಾಡ್ಕೊಳ್ತೀನಿ. ಇವಾಗ ಮಿಕ್ಸಿ ಜಾರ್ಗೆ ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸುಮಾರು 1 ಟೇಬಲ್ ಚಮಚ ಅಷ್ಟು ಉಪ್ಪು ಹಾಕ್ಕೊಂಡೆ. ಅದಕ್ಕೆ ಬೆಲ್ಲ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಖಾರ ಸ್ವಲ್ಪ ಮಾತ್ರ ಹಾಕೋದು, ಇಲ್ಲ ಖಾರವಾಗೇ ಇರಲಿ ನಮಗೆ ಸಿಹಿಗೆ ಅಂತ ಅಂದರೆ ಅದು ನಿಮ್ಮ ಇಷ್ಟ. ನಾನು ಖಾರ ಸ್ವಲ್ಪ ಹಾಕಿ ಸಿಹಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸಲಿ ನುಣ್ಣಗೆ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕಿದ್ದು ಈ ರೀತಿ ಆಗಿದೆ. ಇದರಲ್ಲಿ ನಾನು 2 ಭಾಗ ಮಾಡಿ ಬೇರೆ ಬೇರೆ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ತೆಗೆದಿಡ್ತೀನಿ. ಅರ್ಧಕ್ಕೆ ಜೀರಿಗೆ ಪುಡಿ ಒಂದು ಸ್ವಲ್ಪ ಬಿಸಿ ಮಾಡಿ, ಪೂರ್ತಿ ಹುರಿದಿಲ್ಲ, ಪೂರ್ತಿ ಹಸಿ ಅಲ್ಲ, ಆ ಥರ ಮಾಡಿ ಪುಡಿ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಹೆಚ್ಚಿದ ಹೋಳನ್ನು ಕುಕ್ಕರಲ್ಲಿಟ್ಟು 1 ವಿಷಿಲ್ ಕೂಗಿಸಿದ್ದೆ. ಇದು ಇನ್ನೂ ಬಿಸಿಯಾಗಿದೆ, ಸ್ವಲ್ಪ ತಣ್ಣಗಾಗಲಿ. ಈಗ ಇದು ರುಬ್ಬಿದ್ದಾಗಿದೆ. ಇದನ್ನು ತಟ್ಟೆಗಳಿಗೆ ಹಾಕ್ಕೊಳ್ಳೋಣ, ತೆಳ್ಳಗೆ ಹರಡ್ಕೊಳ್ಳೋಣ. ಏನೂ ಹಚ್ಚೋ ಕೆಲಸ ಇಲ್ಲ, ಆದರೂ ಹಚ್ಚಲೇಬೇಕು, ಹೇಳುತ್ತೋ ಇಲ್ಲವೋ ಅಂತ ಅನುಮಾನ ಇದ್ದವರು ಎಣ್ಣೆ ಅಥವಾ ತುಪ್ಪ ಹಚ್ಕೋಬಹುದು. ಅರ್ಧ ತೆಗೆದಿಟ್ಟಿದ್ವಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಬೇಯಿಸಿದ ಹೋಳು ಮಾಮೂಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ರುಬ್ಕೊಳ್ಳೋಣ. ಇದನ್ನು ಹೀಗೆ ತೆಳ್ಳಗೆ ಹರಡ್ಕೊಳ್ಳೋಣ. ಒಂದು ಸಲ ಹರಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಲೆವೆಲ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಇದು ಪುದೀನ ಹಾಕಿ ರುಬ್ಬಿರೋದು. ಇದಕ್ಕೆ ಒಂದು ಸ್ವಲ್ಪ ಮೆಣಸು ಪುಡಿ ಕೂಡ ಹಾಕ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ತಟ್ಟೆಗೆ ಆಗೋಷ್ಟು ಹಾಕ್ಕೊಂಡು ಹರಡ್ಕೊಳ್ತೀನಿ. ಮೊದಲಿಗೆ ಚಾಕುವಿಂದ ಈ ಹಂಚುಗಳನ್ನೆಲ್ಲ ಈ ಥರ ನಾವು ಇದು ಮಾಡ್ಕೊಂಡಿರಬೇಕು. ಇದಕ್ಕೆಲ್ಲ ಸ್ವಲ್ಪ ದಪ್ಪ ಇಟ್ಕೊಂಡ್ರೆ ಅಥವಾ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಒಳ್ಳೆಯದು. ನಾನು ತೆಳ್ಳಗೂ ಮಾಡಿದ್ದೀನಿ ಮತ್ತು ಎಣ್ಣೆನೂ ಹಚ್ಚಿಲ್ಲ, ಅದರಿಂದ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ. ಈ ಥರ ಇದನ್ನು ಗಟ್ಟಿಯಾಗಿ ಸುರುಳಿ ಸುತ್ಕೊಳ್ಬೋದು. ಈ ಥರ ತಕ್ಕೊಂಬಿಡ್ಬೇಕು. ಸ್ವಲ್ಪ ಸಡಿಲ ಇತ್ತು ಅಂದ್ಬಿಟ್ಟು ತೆಗೆದು ಸ್ವಲ್ಪ ಟೈಟಾಗಿ ಸುತ್ತಾ ಇದ್ದೀನಿ ನಾನು. ಈಗ ಟೈಟಾಗಿ ಸುತ್ತಿಬಿಟ್ಟು ಆಮೇಲೆ ಅದನ್ನು ಚಿಕ್ಕದಾಗಿ ಕಟ್ ಮಾಡೋಣ. ಈ ರೀತಿ ಕಟ್ ಮಾಡ್ಕೊಳ್ಬೋದು. ಈ ಥರ ಮಾಡಿಕೊಂಡ್ರೂ ಕೂಡ ಎಷ್ಟು ಚಿಕ್ಕದಾಗಿ ಚಾಕ್ಲೇಟ್ ಬಿಲ್ಲ ಥರ ಕಾಣಿಸುತ್ತೆ ನಮಗೆ. ಈ ಥರನೂ ಕಟ್ ಮಾಡ್ಕೊಬೋದು. ನೋಡಿ, ಈ ಥರ ಈಗ ಒಟ್ಟು ನಾನು ಯಾವುದೇ ಕೃತಕ ಬಣ್ಣ ಬಳಸದೆ 3 ಬಗೆಯಲ್ಲಿ, 3 ಬಣ್ಣಗಳಲ್ಲಿ, 3 ಮಸಾಲೆಗಳಲ್ಲಿ ಇದನ್ನು ನಾನು ಮಾಡಿದ್ದೇನೆ. ಈಗ ಪುಡಿ ಮಾಡಿದ ಸಕ್ಕರೆಯನ್ನು ತಳದಲ್ಲಿ ಹಾಕಿ ಇದನ್ನು ಅದರಲ್ಲಿ ಶೇಖರಿಸೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹಾಕಿ ಮತ್ತೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಮತ್ತೆ ಹಾಕಿ ಚೆನ್ನಾಗಿ ಅಲುಗಾಡಿಸಿ
ಅಥವಾ ಈ ಥರ ಸಕ್ಕರೆ ಪುಡಿಯಲ್ಲೇ ಹೊರಳಿಸ್ಬಿಟ್ಟು ಬಾಟ್ಲಿಗೆ ತುಂಬಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿ, ಈ ರೀತಿ ಬಾಟ್ಲಿಯಲ್ಲಿ ನಾನು ಶೇಖರಿಸಿಟ್ಕೊಂಡಿದ್ದೀನಿ. ಇದನ್ನು ಯಾವಾಗ ಬೇಕೋ ಆವಾಗ ನಾಲಿಗೆ ಚಪ್ಪರಿಸೋಕ್ಕೆ ಚೆನ್ನಾಗಿರುತ್ತೆ. ತುಂಬ ದಿವಸ ಇಟ್ಕೊಂಡು ತಿನ್ನಬಹುದು. ಈಗ ನೋಡಿ, ನಾವು ಚಾಪೆ ಅಂತ ಇದಕ್ಕೆ ಹೇಳ್ತಾರೆ. ನಾವು ಚಾಪೆನ ಈ ಥರ ಸುರುಳಿ ಸುತ್ತಿ ಇಟ್ಕೋಬಹುದು. ಚೆನ್ನಾಗಿರುತ್ತಲ್ವ? ಮಾವಿನಕಾಯಿಯ ಚಾಪೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ.